KB ಕಿಚನಿಗೆ ಸ್ವಾಗತ. ನಾನು ಈ ದಿನ ನಿಮಗೆ ಬಟಾಟೆದೊಂದು ಪಲ್ಯ ಮಾಡಿ ತೋರಿಸ್ತೇನೆ. ಅದಕ್ಕೆ ಬೇಕಾಗುವ ಇಂಗ್ರೀಡಿಯೆಂಟ್ಸ್ ನೋಡಿ. ಹೀಗೆ ಬಟಾಟೆ ಸ್ವಲ್ಪ ದೊಡ್ಡದಾಗಿ ತುಂಡು ಮಾಡಬೇಕು. ನೋಡಿ, ಈ ಥರ ತುಂಡು ಮಾಡಬೇಕು. ಅದು ಸಿಪ್ಪೆ ತೆಗಿಬಾರ್ದು. ಇದೊಂದು 200 ಗ್ರಾಮ್ನಷ್ಟು ತಗೊಂಡಿದ್ದೇನೆ. ಮತ್ತು ಒಂದು ಅರ್ಧ ತೆಂಗಿನಕಾಯಿ ತಗೊಂಡಿದ್ದೇನೆ. ಒಂದು 7 ಮೆಣಸು ನೋಡಿ, 3 ಉದ್ದ ಮೆಣಸು, 4 ಗಿಡ್ಡ ಮೆಣಸು, ಮತ್ತು ಸ್ವಲ್ಪ ಉಪ್ಪು, ಮತ್ತು ಹಿಂಗು ಸ್ವಲ್ಪ, ಮತ್ತು ಒಂದು ಸಣ್ಣದು ಇದು ಹುಣಸೆ ಹುಳ, ಸ್ವಲ್ಪ ತೆಂಗಿನೆಣ್ಣೆ. ಮೊದಲಿಗೆ ಕುಕ್ಕರ್ನಲ್ಲಿ ಸ್ವಲ್ಪ ಒಂದು 2-3 ಗ್ಲಾಸ್ ನೀರು ಹಾಕಿ ಈ ತುಂಡು ಮಾಡಿದ ಬಟಾಟೆಯನ್ನು ಇದರೊಳಗೆ ಹಾಕ್ತೇನೆ ನಾನು. ಅದಕ್ಕೆ ಉಪ್ಪನ್ನು ಸೇರಿಸ್ತೇನೆ ಮತ್ತು ಅದರ ಮುಚ್ಚಳ ಹಾಕಿ 2 ವಿಸಿಲ್ ತೆಗಿತೇನೆ. ಕುಕ್ಕರಿಗೆ 2 ವಿಸಿಲ್ ಬರುವ ತನಕ ನಾವು ಈ ಮೆಣಸನ್ನು ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಈಗ ಮೆಣಸು ಫ್ರೈ ಆಗಿದೆ. ಗ್ಯಾಸ್ ಆಫ್ ಮಾಡ್ತಾ ಇದ್ದೇನೆ. ಮೆಣಸನ್ನು ಸಾಕ್ತೇನೆ, ಹುಳಿಯನ್ನು ಸಹ ಸೇರಿಸ್ತೇನೆ. ನೀರನ್ನು ಹಾಕಿ ಗ್ರೈಂಡ್ ಮಾಡಬೇಕು. ಮಸಾಲೆ ರೆಡಿಯಾಗಿದೆ. ಮಸಾಲೆ ತುಂಬಾ ನುಣ್ಣಗೆ ಹಾಕಬೇಕು. ನುಣ್ಣಗಾದಷ್ಟು ಟೇಸ್ಟಿಯಾಗಿರ್ತದೆ ಈ ಪಲ್ಯ. ನೋಡಿ, ನೋಡಿ ಕುಕ್ಕರ್ ಇದು 2 ವಿಸಿಲ್ ಆಗಿದೆ. ನೋಡಿ, ಬೆಂದಿದೆ ನೋಡು ಬಟಾಟೆ. ನೋಡಿ, ಬಟಾಟೆ ಚೆನ್ನಾಗಿ ಬೆಂದಿದೆ. ನಾವು ಈ ಮೊದಲೇ ಉಪ್ಪು ಹಾಕಿ ಬೇಯಿಸಿದ್ದರಿಂದ ಉಪ್ಪು ಹಾಕುವ ಅಗತ್ಯ ಇಲ್ಲ. ಅದಕ್ಕೆ ಈಗ ಮಸಾಲೆಯನ್ನು ಸೇರಿಸುತ್ತೇನೆ. ನೋಡಿ, ಈಗ ಚೆನ್ನಾಗಿ ಕುದಿ ಬಂದಿದೆ. ಈಗ ನಾನು 3 ಸ್ಪೂನ್ ಅದಕ್ಕೆ ತೆಂಗಿನೆಣ್ಣೆಯನ್ನು ಸೇರಿಸ್ತೇನೆ. ಗ್ಯಾಸನ್ನು ಬಂದ್ ಮಾಡಿ.